ಎಲ್ಲರಿಗೂ ನಮಸ್ಕಾರ. ಈ ಒಂದು ಭಿನ್ನರಾಶಿಗಳು ಮತ್ತು ದಶಮಾಂಶಗಳ ಈ ಒಂದು ಅಧ್ಯಾಯದ ಎರಡನೇ ಭಾಗಕ್ಕೆ ಇವತ್ತು ನಾವು ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನವನ್ನು ನೋಡೋಣ. ನಾವು ಇಂದಿನ ತರಗತಿಯಲ್ಲಿ ಭಿನ್ನರಾಶಿಗಳ ಹೋಲಿಕೆ ಮತ್ತು ಭಿನ್ನರಾಶಿಗಳ ಪ್ರಕಾರಗಳನ್ನು ನೋಡಿದ್ವಿ ಮತ್ತು ಅದೇ ರೀತಿ ಲಸವನ್ನು ಯಾವ ರೀತಿ ಕಂಡುಹಿಡಬೇಕು ಮತ್ತು ಅದರಿಂದ ಏನಪ್ಪ ಅಂದ್ರೆ ಆ ಒಂದು ಭಿನ್ನರಾಶಿಗಳನ್ನು ದೊಡ್ಡದು ಮತ್ತು ಚಿಕ್ಕದಂತ ನೋಡಿದ್ವಿ. ಇವತ್ತು ನಾವು ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನವನ್ನು ನೋಡೋಣ. ಇಲ್ಲಿದೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. 2/8 ಪ್ಲಸ್ 18/8. ಈ ಒಂದು ಭಿನ್ನರಾಶಿಯನ್ನು ಗಮನಿಸಿದಾಗ 2/8 ಪ್ಲಸ್ 18/8. ಈ ಒಂದು ಭಿನ್ನರಾಶಿಗಳಲ್ಲಿ ಛೇದಗಳ ಸಮನಾಗಿದೆ. ನಿಮಗೊಂದು ಪಾಯಿಂಟ್ ಗೊತ್ತಿರಬೇಕು. ಛೇದಗಳು ಸಮನಾಗಿದ್ದಾಗ ನಾವು ಎರಡು ಭಿನ್ನರಾಶಿಗಳನ್ನು ಕೂಡಿಸಬಹುದು ಮತ್ತು ಕಳೆಯಬಹುದು. ಯಾವಾಗ ಛೇದಗಳ ಸಮ ಇದ್ದರೆ ಆ ಎರಡು ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನವನ್ನು ನೇರವಾಗಿ ಮಾಡಬಹುದು. ಆದ್ದರಿಂದ ಏನಪ್ಪ ಅಂದ್ರೆ 2 ಪ್ಲಸ್ 18 ಎಷ್ಟಾಗುತ್ತಪ್ಪ ಅಂದರೆ 20 ಭಾಗಲೆ ಛೇದ ಏನಿದೆಪ್ಪ ಅಂದರೆ 8. 8ನೇ 20 ಆಗುತ್ತೆ. ಈ ಒಂದನೇದು. ಒಂದು ವೇಳೆ ಈ ಎರಡನೇದು ಇದೆ ನೋಡ್ರಿ. ಎರಡನೇದು ಏನಪ್ಪ ಅಂದ್ರೆ 5ನೇ 16 ಪ್ಲಸ್ 5ನೇ 12. ಛೇದಗಳ ಸಮನಾಗಿದ್ದಾವೆ. ಅಂಶವನ್ನು ಮಾತ್ರ ಕೂಡಿಸ್ಬೇಕು ನಾವು. 5ನೇ 16 ಪ್ಲಸ್ 5ನೇ 12. 16 ಪ್ಲಸ್ 12 ಕೂಡಿಸಿದ್ರೆ ಎಷ್ಟಾಯ್ತಪ್ಪ ಅಂದರೆ 28. ಇದ್ರ ಉತ್ತರ ಏನಪ್ಪ ಅಂದರೆ 5ನೇ 28 ಆಗುತ್ತೆ. ಅಂದರೆ ಛೇದಗಳು ಸಮನಾಗಿದ್ದಾಗ ನೇರವಾಗಿ ಅವುಗಳನ್ನು ಕೂಡಿಸ್ತೀವಿ ನಾವು. ನೆಕ್ಸ್ಟ್ ಅದೇ ರೀತಿ ಏನಪ್ಪ ಅಂದ್ರೆ ಈಗ ವ್ಯವಕಲನ ನೋಡಿ. ವ್ಯವಕಲನದಲ್ಲಿ ಏನಿದೆ? 4ನೇ 8 ಮೈನಸ್ 4ನೇ 3. ಈ ರೀತಿ ಇದ್ದಾಗ ಛೇದಗಳು ಸಮನಾಗಿದ್ದಾವೆ. ಇಲ್ಲಿ ಏನಪ್ಪ ಅಂದರೆ 8ರಲ್ಲಿ 3 ಕಳೆದ್ರೆ ಎಷ್ಟಾಗುತ್ತಪ್ಪ ಅಂದರೆ 5. 4ನೇ 5. ಈ ಒಂದು ಭಿನ್ನರಾಶಿ ಎಷ್ಟಾಗುತ್ತಪ್ಪ ಅಂದರೆ 4ನೇ 5 ಆಗುತ್ತೆ ಉತ್ತರ. ಈಗ ಛೇದಗಳ ಸಮ ಇದೆ. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಛೇದಗಳು ಅಸಮನಾಗಿದ್ದಾಗ ಯಾವ ರೀತಿ ಮಾಡೋಕ್ಕಂತ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇದೆ ನೋಡಿರಿ. 4ನೇ 7 ಮೈನಸ್ 4ನೇ 3. ಈಗ ಛೇದಗಳೇನದಪ್ಪ ಅಂದ್ರೆ ಬೇರೆ ಬೇರೆ ಅದು. ಇದ್ರ ಒಂದು ಛೇದ 4 ಇದೆ. ಎರಡನೇ ಭಿನ್ನರಾಶಿ ಛೇದ ಏನಪ್ಪ ಅಂದ್ರೆ 3 ಇದೆ. ಈ ರೀತಿ ಇದ್ದಾಗ ನಾವೇನಪ್ಪ ಅಂದ್ರೆ ಆ ಒಂದು ಛೇದಗಳೇನು ಮಾಡಬೇಕು, ಪುನಃ ಲಸವನ್ನು ತೆಗೆದುಕೊಳ್ಬೇಕು. 4 ಮತ್ತು 3ರ ಲಸ ತೆಗೆದುಕೊಳ್ಬೇಕು. ನಿಮ್ಗೆ ಗೊತ್ತಿರ್ಬೋದು ಲಸವನ್ನು ಯಾವ ರೀತಿ ಕಂಡುಹಿಡಿಬೇಕಂತ. ನಾವು ಮೊದಲನೇದಾಗಿ 2ರಿಂದ ಭಾಗಿಸ್ಕೊಂಡು ಹೋಗೋಣ. 2 2 4, 2 ಮುಗಿಲು 3 3 ಕಾಸ್ಟ್ ಇಡೋಣ. ನೆಕ್ಸ್ಟ್ 2 1 2 ಆ್ಯಸ್ ಇಟ್ ಈಸ್ 3ಕ್ಕೆ 3. ನೆಕ್ಸ್ಟ್ 3ರಿಂದ ಭಾಗಿಸೋಣ ಇದನ್ನು. 3 1 3. ಅದರಿಂದ ನಂತರ ಏನಪ್ಪ ಅಂದರೆ ಇವೆರಡನ್ನು ಗುಣಿಸೋದು. 3 2 2 4 4 3 12. ಎಷ್ಟಾಗುತ್ತಪ್ಪ ಅಂದರೆ ಟೋಟಲ್ ಇದು 12 ಆಗುತ್ತೆ. ಅಂದರೆ ಈ ಒಂದು 4 ಮತ್ತು 3ರ ಲಸಹ ಎಷ್ಟಾಗುತ್ತಪ್ಪ ಅಂದರೆ 12 ಆಯಿತು. ನೆಕ್ಸ್ಟ್ ಏನು ಮಾಡೋಕಪ್ಪ ನಾವು, ಈ ಒಂದು ಛೇದ 12 ಆಗ್ಬೇಕಪ್ಪ ಅಂದರೆ ಈ ಒಂದು 4ಕ್ಕೆ ಇಲ್ಲಿದೆ ನೋಡ್ರಿ. 4ನೇ 7 ಇದೆಯಲ್ಲ, ಈ ಒಂದು ಛೇದ ಎಷ್ಟಪ್ಪ ಅಂದ್ರೆ 12 ಆಗ್ಬೇಕಾದ್ರೆ ಈ ಒಂದು 4ಕ್ಕೆ ಎಷ್ಟಿಂದ ಗುಣಿಸ್ಬೇಕಂತ ನೋಡೋಕೆ ನಾವು. 4ನೇ 7 ಇದೆಯಲ್ಲ, ಇದಕ್ಕೆ ಎಷ್ಟಿಂದ ಗುಣಿಸ್ಬೇಕು? 4 3 12 ಆಗುತ್ತೆ. ಅದರಿಂದ ಆ 3ನ್ನು ಅಂಶ ಯಾವುದಿದೆ 7 ಇದೆ ಅದು ಗುಣಿಸ್ಬೇಕು. ಅಂದರೆ ಎಷ್ಟಾಗುತ್ತೆ? 7 3 21. ನೆಕ್ಸ್ಟ್ ಅದೇ ರೀತಿ ಏನಪ್ಪ ಅಂದ್ರೆ ಎರಡನೇ ಭಿನ್ನರಾಶಿ ಏನಿದೆಯಪ್ಪ ಅಂದ್ರೆ 3ನೇ 4. ಈ ಒಂದು ಛೇದ 3 ಇದೆ ಇಲ್ಲಿ. ಈ ಒಂದು 3 12 ಆಗ್ಬೇಕಪ್ಪ ಅಂದ್ರೆ 3 4 12. ಆ ಒಂದು 4ನ್ನು ಅಂಶ ಯಾವುದಿದೆ ಇಲ್ಲಿ? 4 ಇದೆ. 4 4 16. 16 ಭಾಗಲೆ ಎಷ್ಟಪ್ಪ ಅಂದ್ರೆ 12. ಈಗ ನೋಡಿರಿ ಎರಡು ಭಿನ್ನರಾಶಿ 12ನೇ 21 12ನೇ 16. ಇವಾಗ ಏನಪ್ಪ ಅಂದ್ರೆ 21 ಭಾಗಲೆ 12 ಮೈನಸ್ 16 ಭಾಗಲೆ 12. ಈಗ ನೋಡ್ರಿ ಛೇದಗಳ ಸಮನದು. ಈ ರೀತಿ ಛೇದಗಳ ಸಮನಾಗಿದ್ದಾಗ ಇವುಗಳನ್ನು ಕಳಿಬೇಕು ನಾವು. 21ರಲ್ಲಿ 16 ಹೋದ್ರೆ ಎಷ್ಟಾಗ ಬಂದರೆ 5 ಆಗುತ್ತೆ. ಅದರಿಂದ ಇದರ ಒಂದು ಉತ್ತರ ಎಷ್ಟಾಗುತ್ತಪ್ಪ ಅಂದರೆ 12ನೇ 5 ಈ ಒಂದು ಉತ್ತರ. ಅಂದರೆ ಛೇದಗಳು ಅಸಮನಾಗಿದ್ದಾಗ ನಾವು ಅವುಗಳನ್ನು ಲಸ ತೆಗೆದುಕೊಂಡು
ಅವುಗಳ ಸಂಕಲನ ಮತ್ತು ವ್ಯವಕಲನ ಮಾಡ್ಬೋದು. ಸೊ ಹಾಗಾದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ಭಿನ್ನರಾಶಿಗಳ ಗುಣಾಕಾರ ಮತ್ತು ಭಾಗಾಕಾರ ಮಾಡೋಣ. ಸೊ ಇಲ್ಲೇನಪ್ಪ ಅಂದ್ರೆ ಭಿನ್ನರಾಶಿಗಳ ಗುಣಾಕಾರ ನೋಡ್ರಿ, ಭಿನ್ನರಾಶಿಗಳ ಗುಣಾಕಾರ ಮಾಡುವಂಥ ಸಂದರ್ಭದಲ್ಲಿ ನಾವು ಅಂಶ ಫಾರ್ ಎಕ್ಸಾಂಪಲ್ ಏನು ನೋಡ್ರಿ, 3/4 ಗುಂಡ್ಲೆ 6/18. ನಿಮಗೆಲ್ಲರಿಗೂ ಗೊತ್ತಿದೆ ಇದು ಅಂಶ, ಇದೇನಪ್ಪ ಛೇದ. ನಾವು ಗುಣಾಕಾರ ಮಾಡುವಂಥ ಸಂದರ್ಭದಲ್ಲಿ ಅಂಶದಿಂದ ಅಂಶಕ್ಕೆ ಕಡಿತ ಹೊಡೆಯೋಕ್ಕೆ ಬರಲ್ಲ, ಛೇದದಿಂದ ಛೇದಕ್ಕೆ ಏನಪ್ಪ ಅಂದ್ರೆ ಕಡಿತ ಹೊಡೆಯೋಕ್ಕೆ ಬರಲ್ಲ. ಸೊ ಅದರಿಂದ ಅಂಶ ಮತ್ತು ಛೇದಕ್ಕೆ ಏನಪ್ಪ ಅಂದ್ರೆ ಕಡಿತ ಹೊಡಿಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, 3 1 3, 3 6 18, 3 ನೆಕ್ಸ್ಟ್ 6 1 6, 6 1 6 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಏನು ಉಳಿತಪ್ಪ ಅಂದರೆ ಮೇಲ್ಗಡೆ ಅಂಶ 1 1 1/4 4 1 4. ಸೊ ಇದ್ರ ಉತ್ತರ ಎಷ್ಟಪ್ಪ ಅಂದ್ರೆ 4ನೇ 1. ಅಂದರೆ ಅಂಶ ಮತ್ತು ಛೇದಕ್ಕೆ ಮಾತ್ರ ನಾವು ಕಡಿತ ಹೊಡೆಯೋಕ್ಕೆ ಸಾಧ್ಯ ಐತಿ. ಅಂಶಕ್ಕೂ ಮತ್ತು ಛೇದಕ್ಕೆ ಏನಪ್ಪ ಅಂದ್ರೆ ಕಡಿತ ಹೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿ ಏನಪ್ಪ ಅಂದ್ರೆ ಇಲ್ಲಿ ಎರಡನೇದು ಇದೆ ನೋಡ್ರಿ. ನೆಕ್ಸ್ಟ್ ಏನಪ್ಪ ಅಂದರೆ 14/10 ಗುಂಡ್ಲೆ 8/5 ಅಂದ್ಕೊಳ್ರಿ. ಸೊ ಹಾಗಾದ್ರೆ ಇದನ್ನು ಯಾವ ರೀತಿ ಕಡಿತ ಹೊಡಿಬೋದು ನಾವು ಹೇಳಿದಾಗಲೇ ಅಂಶಕ್ಕೆ ಕಡಿತ ಹೊಡಿಯೋಕ್ಕೆ ಬರಲ್ಲ, ಛೇದಕ್ಕೆ. ಸೊ ಅದರಿಂದ 2 4 8, 2 5 10 ಮತ್ತು ಯಾವುದರಲ್ಲಿ ಕಡಿತ ಹೋಗಲ್ಲ. ಸೊ ಅವಾಗ ಏನು ಮಾಡ್ಬೇಕು ನಾವು ಈ ಅಂಶ ಗುಣಿಸ್ಬೇಕು. 14 4 96 ಛೇದ ಎಷ್ಟಿದೆ 5, 5 25. ಸೊ ಈ ರೀತಿ ಏನಪ್ಪ ಅಂದ್ರೆ ನಾವು ಭಿನ್ನರಾಶಿಗಳ ಒಂದು ಗುಣಾಕಾರ ಮತ್ತು ನೋಡ್ಬೋದು. ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಈಗ ಭಾಗಾಕಾರ. ಸೊ ಭಿನ್ನರಾಶಿಗಳ ಗುಣಾಕಾರ ಮಾಡಿದ ಸಂದರ್ಭದಲ್ಲಿ ಭಾಗಾಕಾರವನ್ನು ಯಾವ ರೀತಿ ಮಾಡ್ತೀವಪ್ಪ ಅಂದ್ರೆ ಇಲ್ಲೊಂದು ಇದೆ ನೋಡಿರಿ. ಫಾರ್ ಎಕ್ಸಾಂಪಲ್ಲು 5/10 ಅಥವಾ 10ನೇ 5/5ನೇ 20. ಸೊ ನಾವು ಇದನ್ನು ಇನ್ನೊಂದು ರೀತಿಯಲ್ಲಿ ಬರ್ಕೊತೀವಿ. ಯಾವ ರೀತಿ ಬರ್ಕೊತೀವಿ ನಾವು? ಫಾರ್ ಎಕ್ಸಾಂಪಲ್ಲು 10ನೇ 5/, ಇದೇನು ಮಾಡ್ಬೇಕು ನಾವು 20ನೇ 5 ಅಂತ ಬರ್ಕೊತೀವಿ. ಇದೇನಪ್ಪ ದೊಡ್ಡ 10ನೇ 5/5ನೇ 20 ಅಂತ. ಸೊ ಇದು ಭಾಗಾಕಾರಕ್ಕೆ ಒಂದು ಭಾಗಾಕಾರ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಏನಪ್ಪ ಅನ್ನೋದು ಗುಣಾಕಾರ ಆಗುತ್ತೆ. ಭಾಗಾಕಾರ ಇದ್ದು ಮೇಲ್ಗಡೆ ಬಂದರೆ ಏನಾಗುತ್ತಪ್ಪ ಅನ್ನೋದು ಗುಣಾಕಾರ ಆಗುತ್ತೆ. ಅವಾಗ ಏನು ಮಾಡ್ತೀವಪ್ಪ ನಾವು 10ನೇ 5 ಗುಂಡ್ಲೆ 5ನೇ 20 ಎಷ್ಟಾಗ್ತಪ್ಪ ಅಂದರೆ 20ನೇ 5 ಅಂದ್ರೆ ಏನಾಗ್ತಪ್ಪ ಅಂದರೆ ಅದು ಅಂಶದ್ದು ಛೇದ ಆಗುತ್ತೆ, ಛೇದ ಇದ್ದು ಏನಾಗ್ತಪ್ಪ ಅಂದರೆ ಅಂಶ ಆಗುತ್ತೆ. ಸೊ ಇವಾಗ ನಾವು ಏನಪ್ಪ ಅಂದ್ರೆ ಕಡಿತ ಹೊಡೋದು ಸುಲಭವಾಗಿ 5 1 5 4 5 1 5 5. ಸೊ ಅವಾಗ ಎಷ್ಟಾಗುತ್ತಪ್ಪ ಅಂದಿದ್ರೆ ಬೆಲೆ ಅಂಶ ನೋಡ್ರಿ, ಅಂಶ ಎಷ್ಟಾಗುತ್ತೆ ಇದ್ರದ್ದು 5/2 4 8. ಸೊ ಇದ್ರ ಒಂದು ಎಷ್ಟು ಉತ್ತರ ಆಗುತ್ತಪ್ಪ ಅಂದರೆ 8ನೇ 5 ಆಗುತ್ತೆ. ಅಂದರೆ ಭಿನ್ನರಾಶಿಗಳ ಭಾಗಾಕಾರ ಮಾಡೋಂಥ ಸಂದರ್ಭದಲ್ಲಿ ಮೊದಲನೇ ಭಿನ್ನರಾಶಿ ಅದು ಯಾವ ರೀತಿ ಇತ್ತು ಅದನ್ನೇ ಬರ್ಕೊಂಡು ಎರಡನೇ ಭಿನ್ನರಾಶಿ ಅದನ್ನು ಗುಣಾಕಾರವನ್ನು ಬದಲಾಯಿಸ್ಬೇಕಾದ್ರೆ ಅಂಶ ಇದ್ದದ್ದು ಛೇದ ಆಗುತ್ತೆ, ಛೇದ ಇದ್ದದ್ದು ಏನಾಗ್ತಪ್ಪ ಅಂದರೆ ಅಂಶವನ್ನಾಗಿ ಬದಲಾಯಿಸ್ಕೊಂಡು ಅದನ್ನು ನಾವು ನಂತರ ಕಡಿತ ಹೊಡಿಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿ ಏನಪ್ಪ ಅಂದರೆ ಇಲ್ಲೊಂದು ಲೆಕ್ಕ ಇದೆ ನೋಡಿರಿ. ಸೊ ಇದನ್ನು ಯಾವ ರೀತಿ ಮಾಡೋಕಪ್ಪ ಅಂದ್ರೆ ಭಿನ್ನರಾಶಿ 12ನೇ 1 ಅನ್ನು ಪಡೆಯಲು 7ನೇ 2ರಿಂದ ಕಳೆಯಬೇಕಾದ ಭಿನ್ನರಾಶಿ ಅದನ್ನು ಕೇಳಿ ವಾಕ್ಯ ರೂಪದಲ್ಲಿ ಕೊಡ್ರೆ. ಸೊ ಇದನ್ನು ಯಾವ ರೀತಿ ಬರ್ಬೇಕು? ಇದು ಕ್ವಶನ್ ಏನಪ್ಪ ಅಂದ್ರೆ ಒಂದು ಭಿನ್ನರಾಶಿ ಇದೆ. ಎಷ್ಟಿದೆ ಭಿನ್ನರಾಶಿ? 12ನೇ 1 ಇದೆ. ಸೊ ಇದನ್ನು ಪಡೆಯಂದ್ರೆ ಇದಾಗಲಿ ಇದು ಐತಿದ ಈ ಒಂದು ಭಿನ್ನರಾಶಿ. ಇದನ್ನು ಪಡಿಬೇಕಾದ್ರೆ 7ನೇ 2ರಿಂದ ಎಷ್ಟು ಕೊಟ್ಟರು? 7ನೇ 2 ಇದರಿಂದ ಕಳೆಯಬೇಕಾದ ಭಿನ್ನರಾಶಿ ಅದು ಯಾವ ಭಿನ್ನರಾಶಿ ಅಂತ ಗೊತ್ತಿಲ್ಲ. ಸೊ ನಾವು ಗಣಿತದಲ್ಲಿ ಗೊತ್ತಿಲ್ಲದ ನಾವು ಎಕ್ಸ್ ಅಂತ ತೊಗೋಬೇಕು. ಸೊ ಅದನ್ನ ಏನು ಮಾಡಂತೇಳಿ ಅವ್ರು ಕಳೆಯಬೇಕಂದಾಗ ಚಿಹ್ನೆ ಏನಾಗುತ್ತೆ ಆಟೋಮೆಟಿಕಲಿ ಮೈನಸ್ ಆಗುತ್ತೆ. ಸೊ ಇದೇನಪ್ಪ ಅಂದ್ರೆ ಈ ರೀತಿ ಒಂದು ಈಕ್ವೇಷನ್ ಬರ್ತೈತಿ. ಅಂದರೆ 12ನೇ 1 = 7ನೇ 2 - ಎಕ್ಸ್ ಅಂತ. ಸೊ ಇಲ್ಲಿ ನಾವು ಆ ಭಿನ್ನರಾಶಿ ಯಾವುದು ಅಂತ ಕಂಡುಹಿಡ್ಬೇಕಾದ್ರೆ
ಈ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು ನಾವು. ಸೊ ಈ ಎಕ್ಸ್ನ ಬೆಲೆ ಯಾವ ರೀತಿ ಕಂಡುಹಿಡ್ಬೇಕಂದ್ರೆ ಯಾವುದು ಬೇಕು ಅದನ್ನು ಅಲ್ಲೇ ಇಟ್ಕೊಳ್ಳೋಣ. ನನಗೆ ಎಕ್ಸ್ ಬೇಕು, ಎಕ್ಸ್ ಅಲ್ಲೇ ಇರಲಿ. ಸೊ ನೆಕ್ಸ್ಟ್ ಏನಾಗುತ್ತಪ್ಪ ಅನ್ನೋದು 12ನೇ 1 ಇದು ಪ್ಲಸ್ ಐತಿ, ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ 7ನೇ 2 ದಟ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಇಷ್ಟೇ ಇರಲಿದೆ. ಸೊ ಈಗ 12 ಮತ್ತು 7 ಲಸ ತೆಗಿಬೇಕು ನಾನು. ಸೊ ನಿಮಗೆಲ್ಲ ಗೊತ್ತಿರೋದು ಇದು 2ರ ಮಗ್ಗಿಲು ಬರುತ್ತೆ, ಇದು 2ರ ಮಗ್ಗಿಲು ಬರಲ್ಲ. ಸೊ ಅದರಿಂದ ಏನಪ್ಪ ಅಂದರೆ ಸೊ ಇದನ್ನು ಇವೆರಡನ್ನ ಗುಣಿಸ್ಬಿಡೋಣ ನೇರವಾಗಿ. 12 ಎಷ್ಟಾಗುತ್ತಪ್ಪ ಅಂದರೆ 84 ಆಗುತ್ತೆ. ಸೊ 12 ಮತ್ತು 7ರ ಲಸ್ ಎಷ್ಟಾಗುತ್ತಪ್ಪ ಅಂದರೆ 84. ಸೊ ಈ ಒಂದು ಛೇದ 12 ಇದ್ದದ್ದು 84 7ರಿಂದ ಗುಣಿಸ್ಬೇಕು. 12 ಒಳ್ಳೆ. ಸೊ ಆ 7ಅನ್ನು 1ರಿಂದ ಗುಣಿಸೋಣ, 7 ಮೈನಸ್ ನೆಕ್ಸ್ಟ್ 7 ಇದೆ, ಇದು 84 ಆಗ್ಬೇಕಪ್ಪ ಅಂದರೆ 7ಕ್ಕೆ 12ರಿಂದ ಗುಣಿಸೋಕ್ಕಾಗತ್ತೆ ನಾವು. ಸೊ 12 ಒಳ್ಳೆ 84 ಆಗುತ್ತೆ. ಸೊ ಅದರಿಂದ 12 ಒಳ್ಳೆ 24. ನೆಕ್ಸ್ಟ್ ಏನಪ್ಪ ಅಂದರೆ 7ರಲ್ಲಿ ಮೈನಸ್ 24 ಹೋದ್ರೆ ಎಷ್ಟಪ್ಪ ಅಂದರೆ ಮೈನಸ್ 17 ಭಾಗಲೆ 84 ದಟ್ ಆಗುತ್ತೆ. ಸೊ ಇಲ್ಲೇನಪ್ಪ ಅಂದರೆ ಈಕ್ವಲ್ ಟು ಎಷ್ಟಪ್ಪ ಎಕ್ಸ್ನ ಬೇಕಲ್ಲ ನಮ್ಗೆ. ಓಕೆ, ಈಕ್ವಲ್ ಟು ಮೈನಸ್ ಎಕ್ಸ್ ಆಗುತ್ತೆ. ಸೊ ಇಲ್ಲೇನಪ್ಪ ದೊಡ್ಡ ಚಿಹ್ನೆ ಮೈನಸ್ ಐತೆ, ಆದ್ದರಿಂದ ಮೈನಸ್ 17 ಭಾಗಲೆ 84 ದಟ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್. ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ನ ಬೆಲೆ ಎಷ್ಟಪ್ಪ ಅಂದರೆ 84ನೇ 17 ಅಂದರೆ ಆ ಒಂದು ಭಿನ್ನರಾಶಿ ಯಾವುದಪ್ಪ ಅಂದರೆ 84ನೇ 7 ಅಥವಾ 17 ಭಾಗಲೆ 84 ಅಂತ ಹೇಳ್ಬೋದು. ಅಂದರೆ ಈ ಒಂದು 7ನೇ 2ರಿಂದ ಈ ಒಂದು 84ನೇ 17 ಕಳೆದ್ರಪ್ಪ ಅಂದ್ರೆ ಈ ಒಂದು 12ನೇ 1 ಏನಪ್ಪ ನಮ್ಗೆ ಉತ್ತರ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನೇನಪ್ಪ ಅಂದ್ರೆ ಓಲ್ಡ್ ಕ್ವಶನ್ ಪೇಪರಲ್ಲಿ ಕೇಳಿದ್ರು. ಸೊ ಈ ರೀತಿಗೆ ಏನಪ್ಪ ಅಂದ್ರೆ ವಾಕ್ಯ ರೂಪದಲ್ಲಿ ಕೊಟ್ಟಿದ್ದನ್ನು ಬಿಡಿಸ್ಬೇಕು ನಾವು. ಸೊ ಇಷ್ಟೇ ಅಲ್ಲದಪ್ಪ ಅಂದರೆ ಈ ಒಂದು ಭಿನ್ನರಾಶಿಯಲ್ಲಿ ಒಂದು ಬರ್ತದೆ ಏನಪ್ಪ ಅಂದ್ರೆ ಮುಂದುವರೆದ ಭಿನ್ನರಾಶಿ ಅಂತ, ಅಂದರೆ ಕಂಟಿನ್ಯೂಡ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಇದನ್ನೇನಪ್ಪ ಅಂದರೆ ಜಾಸ್ತಿ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ಇದನ್ನು ಯಾವ ರೀತಿ ಮಾಡಬೇಕು, ಈ ಒಂದು ಮಾದರಿಯ ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ನಮ್ಗೆ ಮತ್ತೇನಪ್ಪ ಅಂದ್ರೆ ಲಸವನ್ನು ಕಂಡುಹಿಡಿಯ ಗೊತ್ತಿರಬೇಕು ಅಥವಾ ನೇರವಾಗಿ ಕೂಡ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ 1ನೇದ್ದು 1 ಪ್ಲಸ್ 2ನೇ 1 1 ಪ್ಲಸ್ 2ನೇ ಎಷ್ಟಪ್ಪ ಅಂದ್ರೆ 1 ಅಂತ ಹೇಳ್ಬೋದು. ಸೊ ಇದನ್ನು ಯಾವ ರೀತಿ ಮಾಡ್ತೀರಂತ. ಸೊ ನಿಮಗೆಲ್ಲರಿಗೂ ಗೊತ್ತೈತೆ 2 ಮತ್ತು ಇಲ್ಲಿ ಈ ಒಂದು 1ರ ಕೆಳಗೆ ಏನಪ್ಪ ಅಂದ್ರೆ ಯಾವಾಗಲೂ ಏನಿಲ್ಲ ಅಂದ್ರೆ 1 ಇರುತ್ತೆ. 1 ಮತ್ತು 2ರ ಲಾಸ್ ಎಷ್ಟು ಬರುತ್ತೆ, 2 ಬರುತ್ತೆ ವಾಪಸ್ಸು ಪುನಃ. ಸೊ ಆಗ ನಾವೇನು ಮಾಡ್ಕೊ ಅಂದ್ರೆ ಲಸವನ್ನು ತೆಗೆದೇ ಮಾಡಬಹುದು. ಸೊ ಅದನ್ನೇನು ಕರಿತೀವಿ ನಾವು ಓರೆ ಗುಣಾಕಾರ. ಸೊ ಓರೆ ಗುಣಾಕಾರ ಹೆಂಗಪ್ಪ ಅಂದ್ರೆ 2 ಗುಂಡ್ಲೆ 1. ಸೊ 2 ಗುಂಡ್ಲೆ 1 2 1 2 ಪ್ಲಸ್ 1 1 1 ಭಾಗಲೆ 1 2 2. ಸೊ ಇವು ಕೂಡಿಸ್ತೀನಿ 2 ಪ್ಲಸ್ 1 3 ಭಾಗಲೆ 2ಕ್ಕೆ 2 ಅಂದರೆ ಎಷ್ಟಾಗುತ್ತಪ್ಪ ಅಂದ್ರೆ 3ನೇ 2 ಆಗುತ್ತೆ. ಅಂದರೆ ಓರೆ ಗುಣಾಕಾರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರಪ್ಪ ಅಂದರೆ 2 1 2 ಪ್ಲಸ್ 1 1 1 ಭಾಗಲೆ 2ಕ್ಕೆ 2. ಸೊ ಅದೇನಾಗುತ್ತಪ್ಪ ಅಂದರೆ 2ನೇ 3 ಆಗುತ್ತೆ. ಸೊ ಇವಕ್ಕೆ ಹೆಂಗೆ ಕರಿತೀವಿ ನಾವು ಮುಂದುವರೆದ ಭಿನ್ನರಾಶಿ ಅಂತ ಕರಿತೀವಿ. ಸೊ ಈ ರೀತಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಏನಪ್ಪ ಅಂದರೆ ಇನ್ನೊಂದು ನೋಡೋಣ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದೇನು ಹೇಳ್ತಪ್ಪ ಅಂದರೆ 1 ಪ್ಲಸ್ 1 ಭಾಗಲೆ 2 ಪ್ಲಸ್ 1 ಭಾಗಲೆ 2. ಈ ರೀತಿ ಕೇಳ್ತಾರೆ ಕ್ವಶನ್ಸ್. ಸೊ ಅವಾಗ ಏನು ಮಾಡೋಕೆ ನಾವು ಆ್ಯಸ್ ಇಟ್ ಈಸ್ ಮಾಡೋಣ. 1 ಪ್ಲಸ್ 1 ಭಾಗಲೆ ನಾನು ಹೇಳಿದ್ರೆ ನಿಮ್ಗೆ ಇಲ್ಲಿ ನೋಡ್ರಿ 2 ಪ್ಲಸ್ 1 ಭಾಗಲೆ 2 ಐತಲ್ಲ. ಸೊ ಇದನ್ನು ಲಸವನ್ನು ತೆಗೆದೇ ಮಾಡ್ಬೋದು. ಇದೇನಪ್ಪ ಅಂದರೆ ಓರೆ ಗುಣಾಕಾರ ವಿಧಾನ. ಅದು ಯಾವ ರೀತಿ 2 2 4 ಪ್ಲಸ್ ಇಲ್ಲಿ 2 ಕೆಳಗಡೆ ಯಾವಾಗಲೂ 1 ಇರುತ್ತೆ. ಸೊ 1 1 1 ಭಾಗಲೆ 2ಕ್ಕೆ 2. ಸೊ ಮುಂದೆ ಏನಪ್ಪ ಅಂದ್ರೆ 1 ಪ್ಲಸ್ 1 ಭಾಗಲೆ 4 ಪ್ಲಸ್ 1 ಎಷ್ಟಾಗುತ್ತೆ 5 ಆಗುತ್ತೆ. ಸೊ 5 ಭಾಗಲೆ 2 5 ಭಾಗಲೆ ಎಷ್ಟಾಗುತ್ತಪ್ಪ ಅಂದರೆ 2 ಆಗುತ್ತೆ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಅದನ್ನು
1 ಪ್ಲಸ್ ಭಾಗಾಕಾರಕ್ಕೆ ಏನಿದೆ ಭಾಗಾಕಾರ ಇದೆ, ಏನಪ್ಪ ಚೇಂಜ್ ಆಗುತ್ತೆ ಅಂತ ಇದೆ, ಅಂಶ ಛೇದ ಆಗುತ್ತೆ, ಛೇದ ಅಂಶ ಆಗುತ್ತೆ. ಸೊ ಇದನ್ನ ಏನು ಮಾಡ್ತೀವಪ್ಪ ನಾವು 2/5 ಅಂತ ಹೇಳ್ಬೋದು. ಸೊ ಅವಾಗ ಏನಪ್ಪ ಅಂದ್ರೆ ಮತ್ತೆ ಇದನ್ನ ಮಾಡೋದು ಹೊರಗುಣಕಾರ. 5 1 5 ಪ್ಲಸ್ 2 1 2/5 ದಟ್ ಈಸ್ ಈಕ್ವಲ್ ಟು 5 ಪ್ಲಸ್ 2 ಎಷ್ಟಾಗುತ್ತೆ 7. ಸೊ ಅದರಿಂದ 7/5 ಅಥವಾ 5ನೇ 7 ಆಗುತ್ತೆ ನಿಮ್ಮ ಉತ್ತರ. ಸೊ ಈ ರೀತಿ ಏನಪ್ಪ ಅಂದ್ರೆ ಈ ಒಂದು ಓರೆ ಗುಣಾಕಾರ ಮಾಡೋದ್ರ ಮೂಲಕ ನಾವು ಈ ಒಂದು ಭಿನ್ನರಾಶಿಗಳನ್ನು ಬಿಡಿಸ್ಬೋದು. ನೆಕ್ಸ್ಟ್ ಇಲ್ಲೊಂದು ಇದೆ ನೋಡಿರಿ, ಇದನ್ನು ಟ್ರೈ ಮಾಡೋಣ. ಇವೆಲ್ಲನೂ ಒಂದು ಕೊಟ್ಟಿದ್ದಾರೆ. 1 ಪ್ಲಸ್ 1/1 ಪ್ಲಸ್ ಅಗೇನ್ 1/1 ಇವೆಲ್ಲ ಒಂದೇ ಇದೆ ನೋಡೋಣ. 1 ಪ್ಲಸ್ 1/1 ಬೇರೆ ಗುಣಕಾರ 1 1 1 ಪ್ಲಸ್ 1 1 1 ಏನಪ್ಪ ನಾವು ಒಂದೇ ಬರ್ತೀವಿ. ನೆಕ್ಸ್ಟ್ 1 ಪ್ಲಸ್ 1 ಪ್ಲಸ್ 1 ಎಷ್ಟಾಗುತ್ತೆ 2/1. ನೆಕ್ಸ್ಟ್ ಏನಪ್ಪ ಅಂದ್ರೆ 1 ಪ್ಲಸ್ ನೋಡಿರಿ ಭಾಗಾಕಾರಕ್ಕೆ ಭಾಗಾಕಾರ ಇದೆ. ಸೊ ಅದರಿಂದ ಅವಾಗ ಏನಾಗುತ್ತೆ ಇವೆರಡು ಚೇಂಜ್ ಆಗುತ್ತೆ, ಅಂಶ ಛೇದ ಆಗುತ್ತೆ, ಛೇದ ಅಂಶ ಆಗುತ್ತೆ. ಸೊ ಅದರಿಂದ 1/2 ಆಗುತ್ತೆ. ನೆಕ್ಸ್ಟ್ ಇದನ್ನು ನಾವು ಮತ್ತೆ ಹೊರಗುಣಕಾರ ಮಾಡೋಣ. 2 1 2 ಪ್ಲಸ್ 1 1 1/2ಕ್ಕೆ 2. ಸೊ ಇದ್ರ ಉತ್ತರ ಏನಂತಪ್ಪ 2 ಪ್ಲಸ್ 1 3 3/2. ಸೊ ಈ ರೀತಿಯಾಗಿ ಏನಪ್ಪ ಅಂದ್ರೆ ಇವುಗಳನ್ನು ಬಿಡಿಸ್ಬೋದು. ಸೊ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡ್ದು. ಇಲ್ಲಿ ಯಾವಾಗಲೂ ಯಾವುದೇ ಒಂದು ಸಂಖ್ಯೆ ಇರಲಿ ಅದರ ಒಂದು ಕೆಳಗೆ ಏನಪ್ಪ ಯಾವಾಗಲೂ ಒಂದಿರುತ್ತೆ, ಅಥವಾ ಛೇದದಲ್ಲಿ ಯಾವಾಗಲೂ ಒಂದಿರುತ್ತೆ. ಸೊ ಅದರಿಂದ ಇವುಗಳನ್ನು ಓರೆ ಗುಣಾಕಾರ ಮಾಡಿ ಬಿಡಿಸ್ಬೋದು. ಸೊ ಈ ಒಂದು ಭಿನ್ನರಾಶಿ ಟಾಪಿಕಲ್ಲಿ ಮುಂದುವರೆದ ಭಿನ್ನರಾಶಿಗಳ ಮೇಲೆ ಏನಪ್ಪ ಅಂದ್ರೆ ಲೆಕ್ಕಗಳನ್ನು ಕೇಳ್ತಾರೆ. ಸೊ ಅದ್ರ ಭಿನ್ನರಾಶಿಗಳ ನಂತರ ಏನಪ್ಪ ಅಂದ್ರೆ ಈ ಒಂದು ಕೆಲವೊಂದು ಭಿನ್ನರಾಶಿಗಳನ್ನು ಏನಪ್ಪ ನಾವು ದಶಮಾಂಶ ರೂಪಕ್ಕೆ ಪರಿವರ್ತಿಸುವುದು. ದಶಮಾಂಶ ರೂಪಕ್ಕೆ ಯಾವ ರೀತಿ ಅಂತ ನೋಡೋಣ. ಸಿಂಪಲ್ ಇದೆ. ದಶಮಾಂಶ ರೂಪಕ್ಕೆ ಅಂತ ಅಂದ ತಕ್ಷಣ ಯಾವುದೋ ಒಂದು ಭಿನ್ನರಾಶಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ 4/1. ಸೊ ನಿಮಗೆಲ್ಲ ಗೊತ್ತೈತೆ, 1 ನಾವು ಅಂಶ ಅಂತ ಕರಿತೀವಿ, 4 ಛೇದ ಅಂತ ಕರಿತೀವಿ. ಸೊ ದಶಮಾಂಶ ರೂಪಕ್ಕೆ ಪರಿವರ್ತಿಸ್ಬೇಕಾದ್ರೆ ನೆನ್ಪಿಟ್ರೆ ಛೇದದಿಂದ ಅಂಶವನ್ನು ಭಾಗಿಸ್ಬೇಕು ಅಷ್ಟೇ. ಛೇದ ಏನಿದೆ 4 ಇದೆ. ಸೊ ಈ ಒಂದು ಛೇದದಿಂದ ಅಂಶವನ್ನು ಭಾಗಿಸ್ಬೇಕು. ಈ 4 ಇದೆ, ಈ 1 ಭಾಗಿಸ್ಬೇಕಂದ್ರೆ ಯಾಕೆ 4 ಮಗ್ಗಿಲ ಒಂದಿಲ್ಲ, ಅವಾಗ ಏನು ಮಾಡ್ಬೇಕು ನಾವು ಪಾಯಿಂಟ್ ಕೊಡೋಕು. 0 to ಪಾಯಿಂಟ್ ಕೊಟ್ಟು ಎಷ್ಟಾಗುತ್ತೆ ಈ ಸಂಖ್ಯೆ 10 ಆಗುತ್ತೆ. ಆಮೇಲೆ 4 ಮಗ್ಗಿಲ 10 ಸಂಖ್ಯೆ ಯಾವುದೈತಿ 8 ಇದೆ. ಸೊ ಅದರಿಂದ 4 8 10ರಲ್ಲಿ 8 ಹೋದರೆ ಎಷ್ಟಪ್ಪ 2. ಈ ಪಾಯಿಂಟ್ ಕಂಟಿನ್ಯೂ ಆಗುತ್ತೆ, ಅವಾಗೇನಪ್ಪ 0 ಆಗುತ್ತೆ. ಇಲ್ಲಿ 0 6 20 ಆಗುತ್ತೆ. ಎಷ್ಟಪ್ಪ 4 5 4 ಎಷ್ಟಪ್ಪ ಅಂದ್ರೆ 20 ಆಗುತ್ತೆ. ಸೊ ಅದರಿಂದ ಏನಪ್ಪ ಅಂದ್ರೆ 0. ಸೊ 4ನೇ 1 ದಶಮಾಂಶ ರೂಪದಲ್ಲಿ ಹೇಳ್ಬೇಕಾದ್ರೆ ಎಷ್ಟಪ್ಪ ಅಂದ್ರೆ ಅದು 0.25 ಅಂತ ಹೇಳ್ಬೋದು. ಸೊ ಈ ರೀತಿ ಏನಪ್ಪ ಅಂದ್ರೆ ದಶಮಾಂಶ ರೂಪಕ್ಕೆ ಪರಿವರ್ತಿಸಬಹುದು. ಇಲ್ಲಿ ಇನ್ನೊಂದು ಇದೆ ನೋಡಿರಿ, 6ನೇ 7. ಸೊ ಈ 6ರಿಂದ ಭಾಗಿಸ್ಬೇಕು. ಸಿಂಪಲ್ ಇದೆ ನೋಡಿರಿ. 6 1 6 1 ಉಳಿತು, 7ರಲ್ಲಿ 6 1 ಉಳಿತು. ಸೊ ಇಲ್ಲಿ ಪಾಯಿಂಟ್ ಕೊಟ್ಟರೆ ಎಷ್ಟು ಆತಪ್ಪ ಇದು 10 ಆಯಿತು. ಸೊ ಅದರಿಂದ 6 1 ಅಗೇನ್ 6 10ರಲ್ಲಿ 6 ಹೋದ್ರೆ ಎಷ್ಟಪ್ಪ 4 ಉಳಿತು, ಸಾಲ್ಕು. ಸೊ ಇದನ್ನು ಎಷ್ಟರಲ್ಲಪ್ಪ 1.1 ಅಂತ ಹೇಳ್ಬೋದು. ಸೊ ಇನ್ನೂ ಕಂಟಿನ್ಯೂ ಆಗುತ್ತೆ ಇದು. ಸೊ ಸಾಲ್ಕು ಒಂದು ಬಿಂದು ನಂತರ ಸಾಕು ಮಾಡೋದು ಅಂದರೆ 1.1 ಅಂತ ಹೇಳ್ಬೋದು. ಸೊ ಈ ರೀತಿ ಏನಪ್ಪ ಛೇದದಿಂದ ಅಂಶವನ್ನು ಭಾಗಿಸಿದಾಗ ನಾವು ಆ ಒಂದು ದಶಮಾಂಶ ರೂಪಕ್ಕೆ ಮಾಡ್ಬೋದು. ಸರಿ, ಅಂಶ ಮತ್ತು ಛೇದಗಳು ಈ ರೀತಿ ಒಂದು ವೇಳೆ ಛೇದದಲ್ಲಿ ಸೊನ್ನೆಗಳಿದ್ದಾಗ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಇದೆ ನೋಡಿರಿ 10ನೇ 4 ಅಂತ ಒಂದು ಗಮನಿಸ್ರಿ. ಛೇದದಲ್ಲಿ ಸೊನ್ನೆಗಳಿದ್ದಾಗ ಈ ಛೇದದಲ್ಲಿ ಎಷ್ಟು ಸೊನ್ನೆಗಳಿದೆ 1 0 ಇದೆ ಅಂದರೆ ಈ 4 ಅಂಶನ ಹಂಗೆ ಬರೋಣ. 1 0 ಇರೋದ್ರಿಂದ 1 ಅಂಕಿ ಬಿಟ್ಟು ಪಾಯಿಂಟ್ ಇಡೋಣ. 1 ಅಂಕಿ ಆಲ್ರೆಡಿ ಇದೆ 4 ಅಂತ. ಸೊ ಅದರಿಂದ 0.4 ಅಂತ ಅಂದರೆ ಛೇದದಲ್ಲಿ 1 0 ಇದೆ, ಅದರಿಂದ 1 ಅಂಕಿ ಬಿಟ್ಟು
ಒಂದು ಪಾಯಿಂಟ್ ಇಟ್ಟೀನಿ. ಸೊ 0.4 ಅಂತ ಅರ್ಥ. ಅದೇ ರೀತಿ ನೋಡಿರಿ ಇನ್ನೊಂದು ಇದೆ ನೋಡಿರಿ ಇಲ್ಲಿ 16/100. ಫಸ್ಟ್ ಸಂಖ್ಯೆ ಬರೋಣ. ಅಂಶದಲ್ಲಿ ಏನೋ ಸಂಖ್ಯೆ ಇರುತ್ತೆ 14 ಅಂತ ಬರೋಣ. ಛೇದವನ್ನು ಗಮನಿಸ್ಬೇಕು. ಛೇದದಲ್ಲಿ ಎಷ್ಟು ಸೊನ್ನೆಗಳಿದ್ದಾವೆ? 2 ಸೊನ್ನೆಗಳಿದೆ ಇಲ್ಲಿ. ಅಂದರೆ 2 ಅಂಕಿ ಬಿಟ್ಟು ಪಾಯಿಂಟ್ ಇಡೋದು ನಾವು. ಅಂದರೆ 1 ಅಂಕಿ 2 ಅಂಕಿ ಅದು. ಅವಾಗ 1 ಅಂಕಿ ಬಿಟ್ಟು 2 ಅಂಕಿ ಪಾಯಿಂಟ್ ಅಂದರೆ 0.16 ಅಂತ. ಛೇದದಲ್ಲಿ 2 ಸೊನ್ನೆಗಳಿದ್ದಾವೆ. ಸೊ ಇದು 1 ಅಂಕಿ 2 ಅಂಕಿ, ಅದರಿಂದ 2 ಅಂಕಿ ಬಿಟ್ಟು 1 ಪಾಯಿಂಟ್ ಇಡೋದು. ಸೊ ಈ ರೀತಿಯಾಗಿಯೂ ಕೂಡ ನಾವು ಮಾಡ್ಬೋದು. ಇನ್ನೊಂದು ನೋಡೋಣ ಅಂಕರೆ ಇಲ್ಲಿದೆ ನೋಡಿರಿ 2/1000 ಕೊಟ್ಟರು. ಎಷ್ಟು ಸೊನ್ನೆಗಳಿದೆ? 3 ಸೊನ್ನೆ. ಸೊ ಇದನ್ನು ಹೆಂಗ್ಬಿಟ್ಟು ಫಸ್ಟ್ ಅಂಶದಲ್ಲಿ 2 ಇದೆ, 2ಕ್ಕೆ 2 ಬರೋಣ. ಛೇದವನ್ನು ಗಮನಿಸ್ರಿಗೆ 3 ಸೊನ್ನೆಗಳಿದಾವೆ. 1 2 3 ಸೊನ್ನೆ, ಅದರಿಂದ 3 ಅಂಕಿ ಬಿಟ್ಟು 1 ಅಂಕಿ ಆಯ್ತು. 1 ಅಂಕಿ ಇದೆ ಆಲ್ರೆಡಿ. 2 ಅಂಕಿ 3 ಅಂಕಿ 0.0 ಅಂದರೆ 0.002 ಅಂಕಿ. ಸೊ 2/1000 ಇದರ ಒಂದು ದಶಮಾಂಶ ರೂಪ ಎಷ್ಟಪ್ಪ ಅಂದರೆ 0.002 ಅಂತ ಹೇಳ್ಬೋದು. ಸೊನ್ನೆಗಳಿದ್ದಾಗ ಸುಲಭವಾಗಿ ನಾವೇನಪ್ಪ ಅಂದರೆ ಮಾಡ್ಬೋದು. ಸೊ ಇವುಗಳನ್ನೆಲ್ಲ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ಇದೇ ಮಾದರಿಯಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಹಾಗಾದರೆ ಪ್ರತಿಶತ ನಿಮ್ಗೆ ಗೊತ್ತಿರ್ಬೋದು, ಪರ್ಸೆಂಟೇಜ್ ಅಂತ ಕರಿತೀವಿ ನಾವು. ಪರ್ಸೆಂಟೇಜ್ ಅಂದರೆ ಎಷ್ಟಪ್ಪ ಅಂದರೆ ಫಾರ್ ಎಕ್ಸಾಂಪಲ್ 5% ಅಂದರೆ ಎಷ್ಟಕ್ಕೆ? 100ಕ್ಕೆ 5 ಅಂತ. ಎಷ್ಟಂದರೆ 100ಕ್ಕೆ 5. ಈಗ ಡ್ರೆಸ್ ತರುವಂಥ ಸಂದರ್ಭದಲ್ಲಿ 12% 8% ಅಂದರೆ 100ಕ್ಕೆ 8 ರೂಪಾಯಿ ಏನಪ್ಪ ಅಂದರೆ ಕಡಿಮೆ ಕೊಡ್ತಾರೆ ಅಂತ ಅರ್ಥ. ಸೊ ಈ ಒಂದು ಪ್ರತಿಶತವನ್ನು ಏನಪ್ಪ ನಾವು ದಶಮಾಂಶ ರೂಪಕ್ಕೆ ಯಾವ ರೀತಿ ಪರಿವರ್ತಿಸ್ಬೇಕಂತ ಇಲ್ಲಿದೆ ನೋಡ್ರಿ. ಒಂದು ಫಾರ್ ಎಕ್ಸಾಂಪಲ್ 5%. ಒಂದು 5% ಅಂದರೆ ಎಷ್ಟಕ್ಕೆ 5 ಅಂತ? 100ಕ್ಕೆ 5 ಅಂತ ಅರ್ಥ. 100ಕ್ಕೆ 5. ಸೊ ಇದನ್ನು ನಾವು ದಶಮಾಂಶ ರೂಪಕ್ಕೆ ಮಾಡಬೇಕು. ದಶಮಾಂಶ ರೂಪಕ್ಕೆ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಅಂದರೆ ಛೇದದಲ್ಲಿ ಎಷ್ಟು ಸೊನ್ನೆಗಳು? 2 ಸೊನ್ನೆಗಳಿದೆ. ಒಂದು 5 ಬರಬೇಕು. ಎಷ್ಟು ಸೊನ್ನೆ? 2 ಸೊನ್ನೆಗಳಿದೆ. ಸೊ ಅದರಿಂದ 1 ಅಂಕಿ ಇದೆ 5 ಆಲ್ರೆಡಿ. ಇನ್ನೊಂದು 2 ಅಂಕಿ ಅದು. ಸೊ ಅದರಿಂದ ನೆಕ್ಸ್ಟ್ 1 ಪಾಯಿಂಟ್ ಅಂದರೆ 100ನೇ 5. ಇದರ ಒಂದು ದಶಮಾಂಶ ರೂಪ ಎಷ್ಟಪ್ಪ ಅಂದರೆ 0.05 ಅಂತ ಹೇಳ್ಬೋದು. ಈ ರೀತಿ ಮಾಡ್ಬೋದು ನಾವು. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲೊಂದಿದೆ ನೋಡಿರಿ 25%. 25% ಅಂದರೆ ಎಷ್ಟು ಅಂತ? 100ಕ್ಕೆ 25 ಅಂತ. ಒಂದು 100ಕ್ಕೆ 25. ಸೊ ಅದರಿಂದ ಇದನ್ನು ನಾವು ದಶಮಾಂಶ ರೂಪಕ್ಕೆ ಪರಿವರ್ತಿಸೋಣ. ಅಂಶದಲ್ಲಿ 25 ಇದೆ, ಅದನ್ನ ಹಂಗೆ ಬರ್ಕೊಳ್ಳೋಣ. ಛೇದವನ್ನು ಗಮನಿಸಿದ್ರೆ 2 ಸೊನ್ನೆಗಳಿದೆ ಅಂದರೆ 2 ಅಂಕಿ ಬಿಟ್ಟು 1 ಪಾಯಿಂಟ್ ಇಡೋಕ್ಕಂತ ಅರ್ಥ. 1 ಅಂಕಿ 2 ಅಂಕಿ 2 ಅಂಕಿ ಇದೆ ಆಲ್ರೆಡಿ. 5 ಮತ್ತು 2 ಇದೆ. ಸೊ ಅದರಿಂದ 0.25 ಅಂತ. ಅಂದರೆ 25% ದಶಮಾಂಶ ರೂಪ ಎಷ್ಟಾಗುತ್ತಪ್ಪ ಅಂದರೆ 0.25 ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ ದಶಮಾಂಶವನ್ನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಎಷ್ಟಪ್ಪ ಅಂದರೆ 3.5. ಸೊ 3.5 ಏನು ಮಾಡೋಕೆ ನಾವು ಪ್ರತಿಶತ ಅಂದರೆ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡೋಕೆ. ಸೊ ಇದನ್ನು ಮಾಡ್ಬೇಕಾದ್ರೆ ದಶಮಾಂಶದ್ದು ಏನು ಮಾಡೋಕೆ ನೀವು ಫಸ್ಟು ಭಿನ್ನ ರಾಶಿಯನ್ನು ಪರಿವರ್ತಿಸಬೇಕು. ಯಾವ ರೀತಿ ಮಾಡ್ತೀರಿ? ಫಾರ್ ಎಕ್ಸಾಂಪಲ್ 3.5 ಐತಲ್ಲ. ಸೊ 3.5 ಇದನ್ನು ಹೆಂಗೆ ಬರ್ಕೊಂತಪ್ಪ ಪಾಯಿಂಟ್ ತೆಗೆದು ಬರ್ಕೊಂತ 35 ಅಂತ ಬರ್ಕೊತಾನೆ. ಸೊ ಇಲ್ಲಿ ಗಮನಿಸ್ರಿ ಒಂದು ಅಂಕಿಯಲ್ಲಿ ಎಷ್ಟು ಅಂಕಿ ಬಿಟ್ಟು ಪಾಯಿಂಟ್ ಇದೆ? 1 ಅಂಕಿ. ಸೊ ಅದರಿಂದ 1 ಅಂಕಿ 1 ಬರೆದು 1 0 ಸೇರಿಸಿ. 1 ಅಂಕಿ ಬಿಟ್ಟು ಪಾಯಿಂಟ್ ಇರೋದ್ರಿಂದ 1 0. ಅದೇ 2 ಅಂಕಿ ಬಿಟ್ಟು ಪಾಯಿಂಟ್ ಇದ್ರಪ್ಪ ಅಂದರೆ ಅದಕ್ಕೆ ಎಷ್ಟು ಸೇರಿಸಿದೆ? 2 0 ಸೇರಿಸಿದ್ರೆ ಅಂತ ಅರ್ಥ. ಸೊ ಇದನ್ನು 10ನೇ 35 ಏನು ಮಾಡೋಕೆ ನಾವು ಪ್ರತಿಶತ ಅಂದರೆ ಪರ್ಸೆಂಟೇಜ್. ಸೊ ಅದು ಹೆಂಗೆ ಬರ್ತೀವಪ್ಪ ಅಂದರೆ 35/10 ಇದ್ದಿದ್ದು ಪರ್ಸೆಂಟೇಜ್ ಅಂದರೆ ಎಷ್ಟು? 100 ಅಂತ ಅರ್ಥ. 100 ಬರೋದು 10 1 10 10 100. ಸೊ ಈಗ ಅಂಶವನ್ನು ಗುಣಿಸ್ರಿ 35 350% ಅಂದರೆ ಈ ಒಂದು 3.5 ಈ ಒಂದು ದಶಮಾಂಶದ ಪ್ರತಿಶತ ರೂಪ ಎಷ್ಟಪ್ಪ ಅಂದರೆ 350% ಆಗುತ್ತೆ ಅಂತ ಅರ್ಥ. ಸೊ ಈ ರೀತಿ ಏನಾಗಿ ಮಾಡ್ಬೋದು. ಸೊ ಇಲ್ಲೊಂದು ಇದೆ ನೋಡಿರಿ 0.01 ಈ ಒಂದು ದಶಮಾಂಶದ ಪ್ರತಿಶತ ರೂಪ. ಸೊ ಇದನ್ನು 2022ರಲ್ಲಿ ಕೇಳಿದ್ರು ಪೇಪರ್ 1ನಲ್ಲಿ. ಸೊ ಇದನ್ನು ಯಾವ ರೀತಿ ಮಾಡಬೇಕು ಹಾಗಾದರೆ? ಸೊ ಈ ಒಂದು ದಶಮಾಂಶವನ್ನು ಭಿನ್ನರಾಶಿ ಬರಬೇಕು. ಸೊ ನಾನು ಹೇಳಿದೆ ಆಲ್ರೆಡಿ ಭಿನ್ನರಾಶಿ ಯಾವ ರೀತಿ ಮಾಡ್ಕೊಂಡ್ರೆ ಒಂದು ಸಂಖ್ಯೆ ಇದೆ 1 ಬರೋಣ. ಸಂಖ್ಯೆ ಅಷ್ಟೇ ಬರಬೇಕು. ಎಷ್ಟು ಅಂಕಿ ಬಿಟ್ಟು ಪಾಯಿಂಟ್ ಇದೆ? 1 ಅಂಕಿ. 2 ಅಂಕಿ ಬಿಟ್ಟು ಪಾಯಿಂಟ್ ಇದೆ. ಸೊ ಅದರಿಂದ ಎಷ್ಟು ಸೇರಿಸಬೇಕು? 0 2 0 1 0 2 0.
ಸೊ ಎಷ್ಟಾಯ್ತು 100ನೇ ದಶಮಾಂಶ ರೂಪ ಎಷ್ಟಾಯ್ತು 0.01. ಸೊ ಇದನ್ನು ನಂತರ ಏನು ಮಾಡೋಕೆ ನಾನು ವಾಪಸ್ಸು ಪರ್ಸೆಂಟೇಜ್ ಮಾಡೋಕು ಪರ್ಸೆಂಟೇಜ್ ಕನ್ವರ್ಟ್ ಮಾಡೋಕ್ಕಾರೆ ಗುಂಡ್ಲೆ 100 100 ಸೊ ಈಗ ಒಂದು ಎಷ್ಟು ಪರ್ಸೆಂಟೇಜ್ ಆಗುತ್ತಪ್ಪ ಅಂದ್ರೆ 1% ಆಗುತ್ತೆ. ಸೊ 0.01 ಪ್ರತಿಶತ ರೂಪ ಎಷ್ಟಪ್ಪ ಅಂದ್ರೆ 1% ಅಂತ ಹೇಳ್ಬೋದು. ಸೊ ಈ ರೀತಿ ಏನಪ್ಪ ಅಂದ್ರೆ ದಶಮಾಂಶದಿಂದ ಪರ್ಸೆಂಟೇಜ್ನಿಂದ ದಶಮಾಂಶಕ್ಕೆ ಅವುಗಳ ಗುಣಾಕಾರ ಮತ್ತು ಭಾಗಾಕಾರ ಆಮೇಲೆ ಮುಂದುವರೆದ ಭಿನ್ನ ರಾಶಿಗಳು ಇದು ಭಾಳ ಇಂಪಾರ್ಟೆಂಟು. ಈ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಜಾಸ್ತಿ ಬರುತ್ತೆ. ಸೊ ಅದರಿಂದ ಏನಪ್ಪ ಅಂದ್ರೆ ಒಂದು ನೆನಪು ಛೇದಗಳ ಲಸವನ್ನು ತೆಗೆದುಕೊಂಡು ಏನಪ್ಪ ಅಂದ್ರೆ ನಾವು ಸುಲಭವಾಗಿ ಏನಪ್ಪ ಅಂದ್ರೆ ಯಾವುದೇ ಭಿನ್ನರಾಶಿ ಲೆಕ್ಕವನ್ನು ಕೂಡ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಮುಂದಿನ ತರಗತಿಯಲ್ಲಿ ಏನಪ್ಪ ಅಂದ್ರೆ 3ನೇ ಅಧ್ಯಾಯವನ್ನು ನಾವು ನೋಡೋಣ. ನಮಸ್ಕಾರಗಳು.